ಕಲಿತಾ ಇಲ್ಲ ಈ ಬಿಗ್ ಬಾಸ್ ರಜತ್ ಅಂತ ಹೇಳಲಾಗ್ತದೆ. ಬಿಕಾಸ್ ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಅನ್ನ ಸೇವನೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ರಜತ್ ಸಿಗರೇಟ್ ಫೋಟೋ ಶೂಟ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರು ಹಳೆ ಜಿಲ್ಲಾಧಿಕಾರಿ ಕಟ್ಟಡದ ಬಳಿ ರಜತ್ ಪೋಸ್ ಕೊಟ್ಟಿದ್ದಾರೆ. ಸಿಗರೇಟ್ ಸೇದಿತ ಕಾರ್ನಿಂದ ಇಳಿಯುವಂತಹ ವಿಲನ್ ರಜತ್ ರೆಟ್ರೋ ಲುಕ್ನಲ್ಲಿ ಫೋಟೋ ಶೂಟ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ರಜತ್ ಇನ್ಸ್ಟಾಗ್ರಾಮ್ನಲ್ಲಿ ರಜತ್ ವಿಡಿಯೋ ಅಪ್ಲೋಡ್ ಮಾಡಿ ವೈರಲ್ ಕೂಡ ಆಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದೋದು ನಿಷೇಧ ಎಲ್ಲ ಗೊತ್ತಿದ್ರೂ ಕೂಡ ಶೋಕಿಗಾಗಿ ರೀಲ್ಸ್ ಮಾಡಿದ್ದಾರೆ ರಜತ್. ಈ ಹಿಂದೆ ಪಬ್ಲಿಕ್ ಅಲ್ಲಿ ಮಚ್ಚನ್ನ ಹಿಡಿದು ಸದ್ದು ಮಾಡಿದ್ರು ರಜತ್. ಮಚ್ಚು ಪ್ರದರ್ಶಿಸಿದ್ದಕ್ಕೆ ಜೈಲು ಪಾಲಾಗಿದ್ರು ಬಿಗ್ ಬಾಸ್ ರಜತ್. ಈಗ ಪಾರಂಪರಿಕ ಕಟ್ಟಡದ ಬಳಿ ರಜತ್ ಸಿಗರೇಟ್ ಅನ್ನ ಸೇವನೆ ಮಾಡಿರುವುದು, ಆ ವಿಡಿಯೋವನ್ನ ರೀಲ್ಸ್ ಮಾಡಿ ಹರಿಬಿಟ್ಟಿರೋದು ಇದೀಗ ಸಾಕಷ್ಟು ಜನರ ಆಕ್ರೋಶಕ್ಕೆ, ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಗೊತ್ತಿದ್ದು ಮಾಡ್ತಾರೋ, ಹೀಗೆ ಗೊತ್ತಿದ್ದೇ ಮಾಡ್ತಾರೋ. ಈ ಹಿಂದೆ ರಜತ್ ಹಾಗೆ ವಿನಯ್ ಗೌಡ ಇಬ್ರು ಕೂಡ ಮಚ್ಚನ್ನ ಹಿಡಿದುಕೊಂಡು ದರ್ಶನ್ ಸ್ಟೈಲಲ್ಲಿ ವಾಕ್ ಮಾಡಿಕೊಂಡು ರೀಲ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಒಂದು ಗಲಾಟೆ ಆಗಿತ್ತು ಅಂದರೆ ಸಾರ್ವಜನಿಕರು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಜೈಲು ಪಾಲಾಗಿದ್ರು ಇಬ್ರು ಕೂಡ. ಅದಾದ ನಂತರ ವಾರ್ನ್ ಮಾಡಿ ಹಾಗೆಲ್ಲ ಮಾಡಬಾರ್ದು ಅಂತ ರೀಲ್ಸನ್ನು ಕೂಡ ಹಾಕಿರುವಂತಹ ರೀಲ್ಸನ್ನು ಕೂಡ ಡಿಲೀಟ್ ಮಾಡಿಸಿ ಪೊಲೀಸ್ನವ್ರು ಬುದ್ಧಿ ಹೇಳಿ ಕಳಿಸಿದ್ರು. ಬಟ್ ಅದರ ಬೆನ್ನಲ್ಲೇ ಇದೀಗ ಮತ್ತೆ ಅದೇ ಥರದ ಮತ್ತೊಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಸಿಗರೇಟ್ ಸೇದುತ್ತಾ ಪಾರಂಪರಿಕ ಕಟ್ಟಡದ ಬಳಿ ರೀಲ್ಸ್ ಮಾಡಿದಾರಂತೆ. ರೆಟ್ರೋ ಲುಕ್ನಲ್ಲಿ ವಾಕ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಕೂಡ. ಇವರ ಹುಚ್ಚಾಟಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಬ್ಲಿಕ್ ಪ್ಲೇಸ್ನಲ್ಲಿ ಸಿಗರೇಟ್ ಸೇದೋದು ಎಷ್ಟು ಸರಿ ಅಂತ ಹೇಳಿಬಿಟ್ಟು ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇವನೆ ಮಾಡಿರೋದು ನೋಡ್ತಾ ಇರ್ಬೋದು. ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ, ವೈರಲ್ ಕೂಡ ಆಗ್ತಾ ಇದೆ ಸಾಕಷ್ಟು. ಏನೋ ಒಂದು ಶೋಕಿ ಮತ್ತೇನೋ ಒಂದು ಫೋಟೋ ಶೂಟ್ಸ್ ಪರ್ಪೋಸ್ಗೋಸ್ಕರ ಇನ್ನೇನೋ ಡಿಫ್ರೆಂಟಾಗಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೋತಾರೆ ಎಡವಟ್ಟುಗಳನ್ನು. ಸೊ ಮಚ್ಚನ್ನ ಹಿಡ್ಕೊಂಡು ಹೋಗ್ತಾ ಇರುವಂತಹ ರೀಲ್ಸು ಈ ಹಿಂದೆ ವಿನಯ್ ಗೌಡ ಹಾಗೆ ರಜತ್ ಇಬ್ಬರು ಕೂಡ ಮಾಡಿರ್ತಾರೆ ನೋಡಿ, ದಾಸನ ಲುಕ್ನಲ್ಲಿ ಸೇಮ್ ಅದೇ ರೀತಿಯಾಗಿ. ಈಗ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ. ಬಗ್ಗೆ ಹೆಚ್ಚು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಏನಿದು ರಜತ್ ಅವರ ಹುಚ್ಚಾಟ? ಈ ಹಿಂದೆ ಮಚ್ಚಿಡ್ಕೊಂಡು ಲಾಂಗ್ ಹಿಡ್ಕೊಂಡು ರೀಲ್ಸ್ ಅನ್ನು ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತು ಬಂದಿದ್ರು. ಇದೀಗ ಮತ್ತೆ ಅದರ ಬೆನ್ನಲ್ಲೇ ಒಂದು ಪಾರಂಪರಿಕ ಕಟ್ಟಡದ ಬಳಿ ರೀಲ್ಸ್ ಅನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಸಿಗರೇಟ್ ಅನ್ನ ಸೇವನೆ ಮಾಡಿದ್ದಾರೆ. ಸೊ ಇದಿಷ್ಟು ಸಾರ್ವಜನಿಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಏನ್ ರಿಯಾಕ್ಟ್ ಮಾಡಿದಾರ ಏನಾದ್ರು ರಜತ್ ಅವರು ಈ ವಿಚಾರವಾಗಿ? ಏನು ಕಳೆದ ಕೆಲ ತಿಂಗಳುಗಳ ಹಿಂದೆಷ್ಟೇ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದಂತಹ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಇಬ್ರು ಕೂಡ ಒಂದು ಶೂಟಿಂಗ್ ಸೆಟ್ ನಲ್ಲಿ ಲಾಂಗು ಮಚ್ಚಗಳನ್ನ ಹಿಡಿದು ರೀಲ್ಸ್ ಮಾಡಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡು ಅದು ಕಟ್ಟಡವೂ ಕೂಡ ದಾಖಲಾಗಿತ್ತು. ಈಗ ಅದಾದ ಬೆನ್ನಲ್ಲೇ ಮೈಸೂರಿನ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾದಂತಹ ಮೈಸೂರಿನ ಹಳೆ DC ಕಚೇರಿಯ ಬಳಿ ರಜತ್ ಕಿಶನ್ ಏನು ಸಾರ್ವಜನಿಕವಾಗಿ ಒಂದು ರೀಲ್ಸ್ ಅನ್ನ ಮಾಡೋದ್ರ ಮುಖೇನ ಮತ್ತೊಂದು ವಿವಾದವನ್ನ ಈಗ ಮೈಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ನಿಷೇಧ ಮಾಡಿ ಸರ್ಕಾರವು ಕೂಡ ಒಂದು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಅದಾದ್ರೂ ಕೂಡ ಮೈಸೂರಿನ ಪಾರಂಪರಿಕ ಕಟ್ಟಡ ಹಳೆ DC ಕಚೇರಿಯ ಮುಂಭಾಗದಲ್ಲಿ ವಿಲನ್ ಲುಕ್ ನಲ್ಲಿ ಸಿಗರೇಟ್ ಸೇದುತ್ತಾ ರೀಲ್ಸ್ ಮಾಡಿ ಇದೀಗ ಮತ್ತೊಂದು ವಿವಾದವನ್ನ ರಜತ್ ಕಿಶನ್ ಊಟ ಹಾಕಿರ್ತಕ್ಕಂಥದ್ದು. ಅಲ್ಲದೆ ಅವರ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಈ ಒಂದು 2 ರೀಲ್ಸ್ ಗಳನ್ನ ಕೂಡ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಸಿನಿಮಾಗಳಲ್ಲಿ ಈ ರೀತಿಯ ಒಂದು ಅಂದ್ರೆ ದೃಶ್ಯಗಳನ್ನ ಬಿತ್ತರಿಸುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಕಳಕಳಿಯ ಸಂದೇಶವನ್ನ ಕೂಡ ಅದರಲ್ಲಿ ಅಳವಡಿಸಬೇಕಾಗುತ್ತೆ. ಅಂದ್ರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಥವಾ ಧೂಮಪಾನದಿಂದ ಸಾವು ಸಂಭವಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯ ಸಾಮಾಜಿಕ ಸಂದೇಶಗಳನ್ನ ಆ ಒಂದು ವಿಡಿಯೋಗಳಲ್ಲಿ ಅಳವಡಿಸಬೇಕಾಗತ್ತೆ. ಇದು ಯಾವ ಕೆಲಸವನ್ನ ಕೂಡ ರಜತ್ ಕಿಶನ್ ಮಾಡಿಲ್ಲ. ಅಲ್ಲದೆ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾದಂತಹ DC ಕಚೇರಿಯ ಬಳಿ ಈ ರೀತಿಯ ಶೂಟಿಂಗ್ ಅನ್ನ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಮೊದಲೇ ಏನಾದ್ರೂ ಅನುಮತಿ ಪಡೆದಿದ್ರಾ ಇಲ್ಲವಾ ಅನ್ನುವಂತಹದ್ದು ಕೂಡ ಈಗ ಸದ್ಯಕ್ಕೆ ಪ್ರಶ್ನೆಯಾಗಿ ಮೂಡ್ತಾ ಇರ್ತಕ್ಕಂಥದ್ದು. ಸಾರ್ವಜನಿಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಮತ್ತು ರಜತ್ ಕಿಶನ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ನೋಡಿ, ಪರ್ಮಿಷನ್ ಈ ಶೂಟಿಂಗು ರೀಲ್ಸು ಅಂತ ಸಂದರ್ಭದಲ್ಲಿ ಆ ರೀತಿ ಪಾರಂಪರಿಕ ಕಟ್ಟಡದ ಬಳಿ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಯೂಶ್ವಲಿ ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗತ್ತೆ. ಬಿಕಾಸ್ ಅಷ್ಟು ಈಸಿಯಾಗಿ ಯಾರ ಪರ್ಮಿಷನ್ ಇಲ್ಲದೆ ಕೂಡ ಸೆಲೆಬ್ರಿಟೀಸ್ ಶೂಟಿಂಗ್ ಮಾಡೋದಕ್ಕೆ ಮುಂದಾಗೋದಿಲ್ಲ. ಬಟ್ ಇಲ್ಲಿ ರಜತ್ ಅವರು ಶೂಟಿಂಗ್ ಪಡೆದು ಪರ್ಮಿಷನ್ ತೆಗೆದುಕೊಂಡು ಶೂಟಿಂಗ್ ಮಾಡೋದಕ್ಕೆ ಮುಂದಾದ್ರೆ ಏನು ಎತ್ತ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಬೇಕು. ಇನ್ ಕೇಸ್ ಆ ರೀತಿ ಏನಾದರೂ ಆಗಿದ್ದಿದ್ರೆ ಏನೂ ತೊಂದರೆಗಳಾಗೋದಿಲ್ಲ. ವಿತೌಟ್ ಪರ್ಮಿಷನ್ ಅವರಲ್ಲಿ ರೀಲ್ಸನ್ನು ಮಾಡಿದ್ರು, ಸ್ಮೋಕನ್ನು ಮಾಡಿ ಆ ವಿಡಿಯೋಗೋಸ್ಕರ ಸ್ಮೋಕನ್ನು ಮಾಡಿದ್ರು ಆ ಪ್ರದೇಶದಲ್ಲಿ ಪಬ್ಲಿಕಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅವ್ರು ಏನೋ ಒಂದು ಪ್ಯಾಷನ್ ಅಂತ ಹೇಳಿಬಿಟ್ಟು ಒಂದೇನೋ ಅಭಿಮಾನಿಗಳಿಗೋಸ್ಕರ ಏನೋ ಒಂದು ಮಾಡೋಕ್ಕೋಗಿ ಈ ರೀತಿಯಾದಂತಹ ಎಡವಟ್ಟುಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡೋದಕ್ಕಿಂತ ಮೊದಲು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಒಳಿತೇನೋ. ಬಿಕಾಸ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಹೇಗೆ ಯಾವ ರೀತಿಯಲ್ಲಿ ಹೆಂಗಾದರೂ ಬರ್ಬೋದು, ಎಷ್ಟು ದೊಡ್ಡ ಸಮಸ್ಯೆ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಹುದೊಡ್ಡ ಎಕ್ಸಾಂಪಲ್ಸ್ ಕೂಡ ಇದೆ. ಹಾಗಾಗಿ ಈ ರೀತಿಯಾಗಿ ಮಾಡೋದಕ್ಕಿಂತ ಮೊದಲು ಒಂದು ಪರ್ಮಿಷನನ್ನು ತೆಗೆದುಕೊಂಡು ಮಾಡಿದಿದ್ರೆ ಏನೂ ಸಮಸ್ಯೆಗಳು ಆಗ್ತಿರ್ಲಿಲ್ಲೇನೋ ಬಹುಶಃ. ಬಟ್ ಅವರಲ್ಲಿ ಸ್ಮೋಕ್ ಮಾಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ, ಜೊತೆಗೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಕಾದು ನೋಡಬೇಕು ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಆ್ಯಕ್ಷನ್ ತೆಗೆದುಕೊಳ್ಳಲಾಗುತ್ತೆ ರಜತ್ ಮೇಲೆ ಅಂತ ಹೇಳಿಬಿಟ್ಟು.